ಕೃಷ್ಣ ಕೃಪೆ ಕನ್ನಡ ಕಥೆ. ನೇತ್ರಾವತಿ ನದಿಯ ನೇತ್ರಾವತಿ ರಿವರ್ ಒಂದು ದೊಡ್ಡ ಉಪನದಿಮನೆಗಳ ಹಿತ್ತಲನ್ನು ಸವರಿಕೊಂಡು ಶಾಂತವಾಗಿ ಹರಿಯುತ್ತಿತ್ತು. ಆ ತೋಡಿನ ದಡದಲ್ಲಿ ಗೋಪಾಲ್ ರಾವ್ ಅವರ ಕೃಷ್ಣ ಕೃಪಾ ಎಂಬ ಮನೆಯಿತ್ತು. ಮುಂಜಾನೆಯ ಸುವರ್ಣ ಬಿಸಿಲು ನೀರಿನ ಮೇಲೆ ಬಿದ್ದು ಪ್ರತಿಫಲಿಸಿದಾಗ ಮನೆಯ ಅಂಗಳದಲ್ಲಿ ಬೆಳ್ಳಿ ಮುತ್ತುಗಳನ್ನು ಚೆಲ್ಲಿದಂತೆ ಭಾಸವಾಗುತ್ತಿತ್ತು. ಮುಂಜಾನೆ ದೂರದ ದೇವಸ್ಥಾನಗಳಿಂದ ಕೇಳಿಬರುವ ಗಂಟೆಗಳ ನಾದನದಿಯಲ್ಲಿ ಅಲೆಗಳನ್ನು ಸೃಷ್ಟಿಸಿ ಸಾಗುವ ದೋಣಿಗಳ ಸಣ್ಣ ಸದ್ದು ಸೇರಿ ಕೃಷ್ಣ ಕೃಪಾಜಾಗೃತಗೊಳ್ಳುತ್ತಿತ್ತು. 60 ವರ್ಷಗಳ ಜೀವನಾನುಭವದ ಸುಕ್ಕುಗಳನ್ನು, ಮುಖದಲ್ಲಿ ಪ್ರೀತಿಯ ತೇವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ ಗೋಪಾಲ್ ರಾವ್ ಅವರ ಜೀವನ ಕೂಡ ಆ ನದಿಯಷ್ಟೇ ಶಾಂತವಾಗಿತ್ತು. ಪತ್ನಿ ಲಕ್ಷ್ಮಿ ಅನಿರೀಕ್ಷಿತವಾಗಿ ಹೊರಟು ಹೋದಾಗ ಕತ್ತಲಾದ ಅವರ ಜಗತ್ತಿಗೆ ಬೆಳಕು ನೀಡಿದ್ದು ಮಕ್ಕಳಾದ ರಮೇಶ್ ಮತ್ತು ಸುನಿತಾ. ಅವರ ಆಟ ನಗುಗಳ ನಡುವೆ ಆ ಮನೆ ಬೆಳಿಗ್ಗೆ ಎಚ್ಚರಗೊಳ್ಳುತ್ತಾ ರಾತ್ರಿ ಮಲಗುತ್ತಿತ್ತು. ನದಿಯ ತಣ್ಣನೆಯ ಗಾಳಿ ಮತ್ತು ದೂರದ ದೇವಸ್ಥಾನದಿಂದ ಹರಿದು ಬರುವ ಗಂಟೆಗಳ ನಾದವನ್ನು ಕೇಳುತ್ತಾ ಅವರು ಮಕ್ಕಳನ್ನು ಬೆಳೆಸಿದರು. ಇಂದು ರಮೇಶ್ ಗಲ್ಫ್ನಲ್ಲಿ ದೊಡ್ಡ ಇಂಜಿನಿಯರ್, ಸುನಿತಾ ಮದುವೆಯಾಗಿ ಪಕ್ಕದ ಪಟ್ಟಣದಲ್ಲಿ ಕುಟುಂಬದೊಂದಿಗೆ ನೆಲೆಸಿದ್ದಾಳೆ. ಆದರೂ ಅವರ ಮನಸ್ಸು ಯಾವಾಗಲೂ ಒಬ್ಬಂಟಿಯಾದ ತಂದೆಯ ಈ ಮನೆಯ ಸುತ್ತ ಕಾವಲು ದೇವತೆಯಂತೆ ಸುತ್ತುತ್ತಿತ್ತು. ಅದು ಶನಿವಾರದ ಆಲಸ್ಯದ ದಿನವಾಗಿತ್ತು. ರಮೇಶ್ ರಜೆಗೆ ಊರಿಗೆ ಬಂದು ಕೆಲವೇ ದಿನಗಳಾಗಿತ್ತು. ಸುನಿತಾ ಮತ್ತು ಅವಳ ಪತಿ ರಾಜೇಶ್ ಮಕ್ಕಳೊಂದಿಗೆ ಬೆಳಿಗ್ಗೆಯೇ ಕೃಷ್ಣಕೃಪಾಗೆ ಬಂದಿದ್ದರು. ಅಂಗಳದ ಮಾವಿನ ಮರದ ಕೆಳಗಿನ ಬೆತ್ತದ ಕುರ್ಚಿಗಳಲ್ಲಿ ಅವರೆಲ್ಲ ಕುಳಿತರು. ನದಿಯಿಂದ ಬೀಸುವ ಗಾಳಿಯಲ್ಲಿ ಮಾವಿನ ಎಲೆಗಳು ಮೆಲ್ಲಗೆ ಅಲ್ಲಾಡಿದವು. ಅಪ್ಪ, ನೀವು ತುಂಬಾ ದಣಿದಿದ್ದೀರಿ ಅನ್ನಿಸುತ್ತೆ. ಸುನಿತಾ ಪ್ರೀತಿಯಿಂದ ತಂದೆಯ ಭುಜದ ಮೇಲೆ ಕೈ ಇಟ್ಟು ಸವರಿದಳು. ಆ ಸ್ಪರ್ಶದಲ್ಲಿ ಮಗಳ ಎಲ್ಲಾ ಕಾಳಜಿಯೂ ತುಂಬಿತ್ತು. ಗೋಪಾಲ್ ರಾವ್ ವಾತ್ಸಲ್ಯದಿಂದ ನಕ್ಕರು. ಕಾಲವು ಕೆನ್ನೆಯ ಮೇಲೆ ಬಿತ್ತಿದ ರೇಖೆಗಳ ನಡುವೆಯೂ ಆ ನಗುವಿಗೆ ವಿಶೇಷ ಸೌಂದರ್ಯವಿತ್ತು. ನನಗೆ ಏನೂ ಆಯಿತು ಮಗಳೇ? ನೀವೆಲ್ಲ ಹೀಗೆ ಕಣ್ಣ ಮುಂದೆ ಬಂದು ಕುಳಿತಾಗ ನನ್ನ ಎಲ್ಲ ಆಯಾಸ ಮತ್ತು ನೋವು ಆ ನದಿ ನೀರು ಕೊಚ್ಚಿಕೊಂಡು ಹೋಗುತ್ತದೆ. ರಮೇಶ್ನ ಕಣ್ಣುಗಳು ತಂದೆಯ ಕೈಯಲ್ಲಿದ್ದ ಉಡುಪಿಯ ಕೃಷ್ಣನ ಚಿತ್ರವಿದ್ದ ಸಣ್ಣ ಪ್ರಾರ್ಥನಾ ಪುಸ್ತಕದ ಮೇಲೆ ನಿಂತಿತು. ಅಪ್ಪನ ಉಡುಪಿ ಕೃಷ್ಣನ ಕರೆಗೆ ಕೊರತೆಯಿಲ್ಲ ಅಲ್ಲವೇ? ಆ ಪ್ರಶ್ನೆ ಕೇಳಿದ ಕೂಡಲೇ ಗೋಪಾಲ್ ರಾವ್ ಅವರ ಕಣ್ಣುಗಳು ವಿಶೇಷ ಭಕ್ತಿಯಿಂದ ಹೊಳೆಯಿತು. ಆತನಿಲ್ಲದೆ ನಮಗೆ ಇನ್ನೇನು ಬೇಕು ಮಗನೇ? ನಿಮ್ಮ ಅಮ್ಮ ಹೋದಾಗ ಕುಸಿದು ಹೋಗಿದ್ದ ನನ್ನನ್ನು ಎತ್ತಿ ಹಿಡಿದವನು ನನ್ನ ಕೃಷ್ಣ. ನನಗೆ ನಿಮ್ಮನ್ನು ಕೊಟ್ಟಿದ್ದು ಆತನೇ, ನಿಮಗೆ ಒಳ್ಳೆಯ ಜೀವನ ಕೊಟ್ಟಿದ್ದು ಆತನೇ, ಎಲ್ಲವೂ ಆತನೇ. ಅವರ ಜೀವನ ಅಷ್ಟೊಂದು ಸರಳವಾಗಿತ್ತು. ಮುಂಜಾನೆ ಸ್ನಾನ ಮಾಡಿ ಹತ್ತಿರದ ದೇವಸ್ಥಾನಕ್ಕೆ ಹೋಗುವುದು, ಹಿಂತಿರುಗಿ ಬಂದು ಚಹಾ ಮತ್ತು ಪೇಪರಿನೊಂದಿಗೆ ವರಾಂಡಾದಲ್ಲಿ ಕುಳಿತುಕೊಳ್ಳುವುದು, ಆಮೇಲೆ ತೋಟದ ಗಿಡಗಳೊಂದಿಗೆ ಮತ್ತು ಗೂಡು ಸೇರಲು ಬರುವ ಪಕ್ಷಿಗಳೊಂದಿಗೆ ಮಾತನಾಡುತ್ತಾ ಇರುವುದು. ನೆರೆಮನೆಯ ಶಂಕರ ಹೆಗ್ಗಡೆ ಅವರ ಜತೆ ಪ್ರಪಂಚದ ವಿಷಯಗಳನ್ನು ಚರ್ಚಿಸಲು ಇರುವ ಏಕೈಕ ಗೆಳೆಯ. ಸಂಜೆಗಳಲ್ಲಿ ಗೋಡೆ ಅಂಚಿನಲ್ಲಿ ಅವರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು. ಸ್ವಲ್ಪ ಮೌನದ ನಂತರ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟಿದ್ದ ಒಂದು ಆಸೆ ಮಾತುಗಳಾಗಿ ಹೊರಬಂದಿತು. ನನಗೊಂದು ಆಸೆಯಿದೆ. ಮಕ್ಕಳು ಕುತೂಹಲದಿಂದ ತಂದೆಯನ್ನು ನೋಡಿದರು. ಮುಂದಿನ ತಿಂಗಳು ನನ್ನ ಷಷ್ಠಿಪೂರ್ತಿ, 60ನೇ ಹುಟ್ಟುಹಬ್ಬ. ಅಂದು ನಾನೊಮ್ಮೆ ನನ್ನ ದೇವರ ಮುಂದೆ ನಿರ್ಮಾಲ್ಯ ದರ್ಶನ ಮಾಡಬೇಕು. ಒಂದೇ ಒಂದು ದಿನ ಆ ಸನ್ನಿಧಿಯಲ್ಲಿ ಕೃಷ್ಣನ ಪಾದಗಳಲ್ಲಿ. ಮಾತುಗಳು ತೊದಲಿದವು, ಆ ಕಣ್ಣುಗಳು ತುಂಬಿ ತುಳುಕಿದವು. ರಮೇಶ್ ಮತ್ತು ಸುನಿತಾ ಒಂದು ಕ್ಷಣ ಪರಸ್ಪರ ನೋಡಿದರು. ಆ ನೋಟದಲ್ಲಿ ಒಂದೇ ಒಂದು ನಿರ್ಧಾರವಿತ್ತು. ತಮ್ಮನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ತಂದೆಯ ಜೀವನದ ಅತ್ಯಂತ ದೊಡ್ಡ ಆಸೆಯನ್ನು ಈಡೇರಿಸಲೇಬೇಕು. ತಂದೆಯ ಆಸೆ ಕೇಳಿದ ಕ್ಷಣದಿಂದ ರಮೇಶ್ ಮತ್ತು ಸುನಿತಾ ಮನಸ್ಸಿನಲ್ಲಿ ಉಡುಪಿ ಯಾತ್ರೆಯ ಗಂಟೆ ಮೊಳಗಲು ಶುರುವಾಗಿತ್ತು. ಅದು ಸಾಮಾನ್ಯ ಪ್ರಯಾಣವಾಗಿರಲಿಲ್ಲ. ತಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿಸಿದ ತಂದೆಯ ಜೀವನದ ಅತಿದೊಡ್ಡ ಕನಸಿನ ತೀರ್ಥಯಾತ್ರೆಯಾಗಿತ್ತು. ರಮೇಶ್ ತಡ ಮಾಡಲಿಲ್ಲ. ತಕ್ಷಣವೇ ರೈಲು ಟಿಕೆಟ್ಗಳನ್ನು ಕಾಯ್ದಿರಿಸಿದ. ಉಡುಪಿಯಲ್ಲಿ ದೇವಾಲಯದ ಅತಿಥಿಗೃಹದಲ್ಲಿ ಒಂದು ಅನುಕೂಲಕರವಾದ ಕೊಠಡಿಯನ್ನು ವ್ಯವಸ್ಥೆಗೊಳಿಸಿದ. ತಂದೆ ಧರಿಸಲು ಹೊಸ ಪಂಚೆ ಮತ್ತು ಶಾಲು ಖರೀದಿಸುವುದು, ಸೇವೆಗಳಿಗೆ ಬೇಕಾದ ಸಾಮಗ್ರಿಗಳ ಉದ್ದನೆಯ ಪಟ್ಟಿಯನ್ನು ತಯಾರಿಸುವುದು ಸುನಿತಾ ಅವರ ಜವಾಬ್ದಾರಿಯಾಗಿತ್ತು. ಕೃಷ್ಣ ಕೃಪಾದಲ್ಲಿ ಬಹಳ ದಿನಗಳ ನಂತರ ಹಬ್ಬದ ವಾತಾವರಣ ತುಂಬಿತ್ತು. ಯಾತ್ರೆ ಹೊರಡುವ ಹಿಂದಿನ ದಿನ ಸಂಜೆ ಗೋಪಾಲ್ ರಾವ್ ತಮ್ಮ ಕೋಣೆಯ ಹಳೆಯ ಮರದ ಮೇಜಿನ ಬಳಿ ಕುಳಿತು ಡೈರಿಯನ್ನು ತೆರೆದರು. ಸಮಯದ ಕಾರಣದಿಂದ ಪುಟಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಅವರು ಅದರಲ್ಲಿ ಪೆನ್ ತೆಗೆದುಕೊಂಡು ನಿಧಾನವಾಗಿ ಏನನ್ನೋ ಬರೆದರು. ಆ ಪುಟವನ್ನು ಬಹಳ ಜಾಗರೂಕತೆಯಿಂದ 4 ಮಡಿಕೆ ಮಾಡಿ ತಮ್ಮ ಶರ್ಟಿನ ಜೇಬಿನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡರು. ಅನಿರೀಕ್ಷಿತವಾಗಿ ಕೋಣೆಗೆ ಬಂದ ರಮೇಶ್ ಅದನ್ನು ನೋಡಿದ. ಅಪ್ಪ, ಏನಿದು ಪತ್ರಗಳೆಲ್ಲ? ಏನಿಲ್ಲ ಮಗನೇ, ಹಳೆಯ ಯಾವುದೋ ಲೆಕ್ಕಗಳನ್ನು ನೆನಪಿಸಿಕೊಂಡು ಬರೆದಿಟ್ಟೆ.
ಒಂದು ಮೃದುವಾದ ನಗುವಿನೊಂದಿಗೆ ಅವರು ನುಣುಚಿಕೊಂಡರು. ಆತುರದಲ್ಲಿ ರಮೇಶ್ ಅದನ್ನು ಅಷ್ಟೊಂದು ಗಮನಿಸಲಿಲ್ಲ. ಸಂಜೆ ಎಂದಿನಂತೆ ಶಂಕರ ಹೆಗ್ಗಡೆ ಗೋಡೆಯ ಬಳಿ ಬಂದರು. ಏನೂ ಗೋಪಾಲ್ ರಾವ್ ಮುಖದಲ್ಲಿ ಒಂದು ವಿಶೇಷ ಕಾಂತಿಯಿದೆಯಲ್ಲ ಇಂದು? ಗೋಪಾಲ್ ರಾವ್ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಹೇಳಿದರು, ನನ್ನ ಮಕ್ಕಳು ನನ್ನನ್ನು ಉಡುಪಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಶಂಕರ. ನನ್ನ 60ನೇ ಹುಟ್ಟುಹಬ್ಬ ಕೃಷ್ಣನ ಸನ್ನಿಧಿಯಲ್ಲಿ. ಇದಕ್ಕಿಂತ ಹೆಚ್ಚು ಈ ಜನ್ಮದಲ್ಲಿ ನನಗೇನು ಬೇಕು? ಅವರ ಸಂತೋಷ ಕಂಡು ಶಂಕರ ಹೆಗ್ಗಡೆಯವರ ಮನಸ್ಸು ತುಂಬಿತು. ನೀವು ಭಾಗ್ಯವಂತರು ರಾವ್. ಮಕ್ಕಳ ಪ್ರೀತಿ ಸಿಗುವುದಕ್ಕಿಂತ ದೊಡ್ಡ ಪುಣ್ಯ ಬೇರೊಂದಿಲ್ಲ. ಚೆನ್ನಾಗಿ ಪ್ರಾರ್ಥಿಸಿ ಬನ್ನಿ. ಅಂದು ರಾತ್ರಿ ಊಟದ ಮೇಜಿನ ಸುತ್ತ ಕುಳಿತಿದ್ದಾಗ ಗೋಪಾಲ್ ರಾವ್ ಮಕ್ಕಳೊಂದಿಗೆ ಹೇಳಿದರು, ನಾಳೆ ದೇವರ ಮುಂದೆ ಹೋದಾಗ ನಾನು ನಿಮಗಾಗಿ ಏನನ್ನೂ ಕೇಳುವುದಿಲ್ಲ. ಕೇಳದೆಯೇ ಆತ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾನು ಕೇವಲ ಕೃತಜ್ಞತೆ ಹೇಳಿದರೆ ಸಾಕು. ಈ ಜನ್ಮ ನೀಡಿದ್ದಕ್ಕೆ ಮತ್ತು ನಿಮ್ಮಂತಹ ಮಕ್ಕಳನ್ನು ಕೊಟ್ಟಿದ್ದಕ್ಕೆ. ಆ ಮಾತುಗಳ ಪ್ರೀತಿಯ ಮುಂದೆ ರಮೇಶ್ ಮತ್ತು ಸುನಿತಾ ಅವರ ಕಣ್ಣುಗಳು ತೇವಗೊಂಡವು. ಉಡುಪಿ ರೈಲ್ವೆ ನಿಲ್ದಾಣದಲ್ಲಿ ಇಳಿದಾಗ ವಾತಾವರಣದಲ್ಲಿ ಭಕ್ತಿಯ ಸುವಾಸನೆ ಬೆರೆತಿತ್ತು. ಕರ್ಪೂರ ಮತ್ತು ಚಂದನದ ಸುಗಂಧ ನಾಮಜಪಗಳ ಅಲೆಗಳು ಹೋಟೆಲ್ಗಳಿಂದ ಏರುತ್ತಿದ್ದ ತುಪ್ಪದ ದೋಸೆಯ ಪರಿಮಳ. ಗೋಪಾಲ್ ರಾವ್ ಕಣ್ಣು ಮುಚ್ಚಿ ಆ ಪುಣ್ಯಭೂಮಿಯೊಳಗೆ ಹೆಜ್ಜೆಯಿಟ್ಟರು. ಅವರ ಪ್ರತಿಯೊಂದು ಅಣುವಿನಲ್ಲಿಯೂ ಭಗವಂತನ ಮೇಲಿನ ಭಕ್ತಿ ತುಂಬಿ ತುಳುಕುತ್ತಿತ್ತು. ಕೋಣೆಗೆ ತಲುಪಿ ಬೇಗ ಸ್ನಾನ ಮಾಡಿ ಸಿದ್ಧರಾಗಿ ಅವರು ದೇವಸ್ಥಾನದ ಕಡೆಗೆ ನಡೆದರು. ಪೂರ್ವದ್ವಾರದ ಮೂಲಕ ಒಳಗೆ ಪ್ರವೇಶಿಸಿದಾಗ ಗೋಪಾಲ್ ರಾವ್ ಅವರ ಹೃದಯ ಒಂದು ಚಿಕ್ಕ ಮಗುವಿನಂತೆ ಜೋರಾಗಿ ಬಡಿದುಕೊಂಡಿತು. ಚಿನ್ನದ ಧ್ವಜಸ್ತಂಭ ಮತ್ತು ದೀಪಗಳ ಪ್ರಭೆಯಲ್ಲಿ ಮುಳುಗಿರುವ ಗರ್ಭಗುಡಿಯನ್ನು ನೋಡಿ ಅವರು ಕೈಮುಗಿದು ನಿಂತರು. ಆ ಮುಖದಲ್ಲಿ ವರ್ಷಗಳಿಂದ ಮನಸ್ಸಿನಲ್ಲಿ ಹೊತ್ತ ಕನಸು ನನಸಾದ ಸಂತೃಪ್ತಿ ತುಂಬಿತ್ತು. ಮುಂಜಾನೆ 3 ಗಂಟೆಗೆ ನಿರ್ಮಾಲ್ಯ ದರ್ಶನಕ್ಕಾಗಿ ನಿಂತಾಗ ಸಾವಿರಾರು ಜನರ ನಡುವೆಯೂ ಅವರು ಒಬ್ಬಂಟಿಯಾಗಿದ್ದರು. ಅವರು ಮತ್ತು ಅವರ ಕೃಷ್ಣ ಮಾತ್ರ. ವಾದ್ಯ ಸೇವೆ ಮತ್ತು ಅಲಂಕಾರವಿಲ್ಲದ ಸಣ್ಣ ವಿಗ್ರಹವನ್ನು ನೋಡಿ ಅವರು ಎಲ್ಲವನ್ನೂ ಮರೆತು ಅಳಲು ಶುರುಮಾಡಿದರು. ಅದು ದುಃಖದ್ದಲ್ಲ, ಸಂತೋಷದ ಪರಮಾವಧಿಯಿಂದ ಹರಿದ ಕಣ್ಣೀರಾಗಿತ್ತು. ದಿನವಿಡೀ ಅವರು ದೇವಸ್ಥಾನದಲ್ಲಿಯೇ ಕಳೆದರು. ತಂದೆಯ ತೂಕಕ್ಕೆ ಬಾಳೆಹಣ್ಣಿನ ತುಲಾಭಾರ ಮಾಡಿಸಿದರು, ಪಾತ್ರ ಸಮರ್ಪಣೆ ಮಾಡಿದರು. ಪ್ರತಿ ಕ್ಷಣವೂ ಗೋಪಾಲ್ ರಾವ್ ಒಂದು ಚಿಕ್ಕ ಮಗುವಿನಂತೆ ಉತ್ಸಾಹಭರಿತರಾಗಿದ್ದರು. ಮಕ್ಕಳು ಅವರ ಆನಂದವನ್ನು ನೋಡಿ ಮನಸ್ಸಾರೆ ನಕ್ಕರು. ತಮ್ಮ ಜೀವನದ ಅತ್ಯಂತ ಆಶೀರ್ವದಿಸಿದ ದಿನಗಳಲ್ಲಿ ಒಂದಾಗಿ ಅದನ್ನು ಮನಸ್ಸಿನಲ್ಲಿ ಬರೆದಿಟ್ಟರು. ಸಂಜೆ ಶುರುವಾಗಲು ಪ್ರಾರಂಭಿಸಿತ್ತು. ದೀಪಾರಾಧನೆಗಾಗಿ ಗಂಟೆಗಳ ನಾದ ಮೊಳಗಲು ಶುರುವಾಗಿತ್ತು. ದೇವಸ್ಥಾನ ಮತ್ತು ಅದರ ಸುತ್ತಮುತ್ತ ಸಾವಿರಾರು ಮಣ್ಣಿನ ದೀಪಗಳ ಸುವರ್ಣ ಪ್ರಭೆಯಲ್ಲಿ ಮಿಂದೆದ್ದಿತ್ತು. ಆ ಕ್ಷಣಗಳಲ್ಲಿ ಕುಟುಂಬ ಒಂದೇ ಸಮನೆ ಸಂತೋಷದ ತುತ್ತತುದಿಯಲ್ಲಿತ್ತು. ಆದರೆ ತಮ್ಮನ್ನು ಆವರಿಸಲಿರುವ ಕತ್ತಲೆಯ ಆಳದ ಬಗ್ಗೆ ಅವರಿಗೆ ಅರಿವಿರಲಿಲ್ಲ. ದೀಪಾರಾಧನೆಯ ಗಂಟೆಗಳ ನಾದ ಅದರ ಉತ್ತುಂಗವನ್ನು ತಲುಪಿದಾಗ ದೇವಸ್ಥಾನದ ಆವರಣ ಅಕ್ಷರಶಃ ಜನಸಾಗರವಾಗಿತ್ತು. ಕರ್ಪೂರದ ದೀಪದ ಪ್ರಭೆಯಲ್ಲಿ ಭಗವಂತನ ರೂಪವು ಗೋಚರವಾದಾಗ ನಾರಾಯಣ ಉಡುಪಿ ಕೃಷ್ಣ ಎಂಬ ಮಂತ್ರಧ್ವನಿ ಆಕಾಶಕ್ಕೆ ಏರಿತು. ಸಾವಿರಾರು ಭಕ್ತರು ಒಟ್ಟಿಗೆ ದೇವರನ್ನು ಒಂದು ನೋಟ ನೋಡಲು ಮುಂದೆ ನುಗ್ಗಿದರು. ರಮೇಶ್ ಒಂದು ಕೈಯಿಂದ ತಂದೆಯ ಕೈಯನ್ನು ಮತ್ತು ಇನ್ನೊಂದು ಕೈಯಿಂದ ಸುನಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದನು. ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಂದು ಪ್ರಬಲವಾದ ತಳ್ಳುವಿಕೆ ಉಂಟಾಯಿತು. ಜನಸಂದಣಿ ಒಂದು ಅಲೆಯಂತೆ ಮುಂದೆ ಧಾವಿಸಿತು. ಆ ಒತ್ತಡದಲ್ಲಿ ಅವರ ಕೈಗಳು ಬೇರ್ಪಟ್ಟವು. ಅಪ್ಪ ಎಂದು ರಮೇಶ್ ತನ್ನ ಪೂರ್ಣ ಶಕ್ತಿಯಿಂದ ಕೂಗಿದರೂ ಆ ಧ್ವನಿ ಭಕ್ತಜನರ ಘೋಷಣೆಗಳಲ್ಲಿ ಮುಳುಗಿಹೋಯಿತು. ಆ ನೂಕುನುಗ್ಗಲಿನಲ್ಲಿ ಸಿಕ್ಕಿ ಗೋಪಾಲ್ ರಾವ್ ಅವರ ನಿಯಂತ್ರಣ ತಪ್ಪಿತು. ಅವರು ಮುಂದಿನ ಕಲ್ಲಿನ ಕಂಬಕ್ಕೆ ಬಡಿದುಕೊಂಡರು. ತಲೆಯ ಹಿಂಭಾಗಕ್ಕೆ ಏನೋ ಬಲವಾಗಿ ಬಡಿದಂತೆ ಭಾಸವಾಯಿತು. ಸಣ್ಣದಾದ ನೋವೊಂದು ಮೆದುಳಿನ ಮೂಲಕ ಹರಿದುಹೋಯಿತಾದರೂ ಜನಸಂದಣಿಯ ಗದ್ದಲದಲ್ಲಿ ಯಾರೂ ಅದನ್ನು ಗಮನಿಸಲಿಲ್ಲ. ಕೆಲವು ಜನರ ತುಳಿತಕ್ಕೆ ಸಿಗದೆ ಅವರು ಹೇಗೋ ಎದ್ದು ಜನಸಂದಣಿಯೊಂದಿಗೆ ಸಾಗಿಹೋದರು. ಜನದಟ್ಟಣೆ ಸ್ವಲ್ಪ ಕಡಿಮೆಯಾದಾಗ ರಮೇಶ್ ಮತ್ತು ಸುನಿತಾ ಆತಂಕದಿಂದ ಸುತ್ತಲೂ ನೋಡಿದರು. ಅಪ್ಪ ಕಾಣೆಯಾಗಿದ್ದರು. ಮೊದಲು ಅವರು ಅಂದುಕೊಂಡರು ಹತ್ತಿರದಲ್ಲಿ ಎಲ್ಲಿಯಾದರೂ ಹೋಗಿರಬಹುದು ಎಂದು. ಅವರು ಹೆಸರು ಹಿಡಿದು ಕೂಗುತ್ತಾ ನಡೆದರು, ಅಪ್ಪ, ಗೋಪಾಲ್ ರಾವ್. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸಮಯ ಸಾಗಿದಂತೆ ಅವರ ಎದೆಯೊಳಗಿನ ಬೆಂಕಿ ಹೆಚ್ಚಾಯಿತು. ಅವರು ದೇವಸ್ಥಾನದ ಒಳಗೂ ಹೊರಗೂ ಅಲೆದರು. ಕಾಣುವವರೆಲ್ಲರಿಗೂ ಫೋಟೋ ತೋರಿಸಿ ವಿಚಾರಿಸಿದರು. ಆದರೆ ಸಾವಿರಾರು ಜನ ಬಂದು ಹೋಗುವ ಆ ಪುಣ್ಯನಗರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಸುಲಭವಾಗಿರಲಿಲ್ಲ. ದೀಪಾರಾಧನೆಯ ಸುವರ್ಣ ಬೆಳಕು ನಿಧಾನವಾಗಿ ಮಾಸಿತು. ಅವರ ಜೀವನಕ್ಕೆ ಕತ್ತಲು ಆವರಿಸುತ್ತಾ ಹೋಯಿತು. ಜನಸಂದಣಿಯಿಂದ ಹೊರಬಂದ ಗೋಪಾಲ್ ರಾವ್ ಒಂದು ಕ್ಷಣ ಸ್ತಬ್ಧರಾಗಿ ನಿಂತರು. ತಲೆಯಲ್ಲಿ ಒಂದು ರೀತಿಯ ಜಡತ್ವ. ಸುತ್ತಲಿನ ಪ್ರಪಂಚ ಸಂಪೂರ್ಣವಾಗಿ ಅಪರಿಚಿತವೆಂದು ಅನಿಸಿತು.
ತಾನು ಯಾರು? ಎಲ್ಲಿಂದ ಬಂದೆ? ಇಲ್ಲಿ ಏಕೆ ನಿಂತಿದ್ದೇನೆ? ಪ್ರಶ್ನೆಗಳು ಮಾತ್ರ ಉತ್ತರಗಳಿಲ್ಲ. ನೆನಪಿನ ಪುಸ್ತಕದ ಎಲ್ಲಾ ಪುಟಗಳನ್ನು ಯಾರೋ ಅಳಿಸಿ ಹಾಕಿದಂತೆ ಶೂನ್ಯ. ಅವರು ತಮ್ಮ ಕೈಗಳನ್ನು ನೋಡಿದರು ಸುಕ್ಕಾದ ಚರ್ಮ, ಬಟ್ಟೆಯನ್ನು ನೋಡಿದರು ಬಿಳಿ ಪಂಚೆ ಮತ್ತು ಶಾಲು. ತಾನು ಯಾರೆಂದು ಸ್ವಲ್ಪವೂ ತಿಳಿದಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದೇ ಒಂದು ನಾಮ ಮಾತ್ರ ಗಂಟೆಯ ನಾದದಂತೆ ಮೊಳಗುತ್ತಿತ್ತು, ಉಡುಪಿ ಕೃಷ್ಣ. ಹೌದು, ತಾನು ದೇವರನ್ನು ನೋಡಲು ಬಂದ ಒಬ್ಬ ಭಕ್ತ. ಅಷ್ಟೊಂದು ಮಾತ್ರ ಅವರಿಗೆ ಖಚಿತವಾಗಿತ್ತು. ಅದರ ಜೊತೆಯಲ್ಲಿದ್ದವರು ಎಲ್ಲಿ ಹೋದರು? ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ತಲೆಯೊಳಗಿನ ನೋವು ಹೆಚ್ಚಾಯಿತು. ಅಂದು ರಾತ್ರಿ ದೇವಸ್ಥಾನದ ಬಾಗಿಲು ಮುಚ್ಚಿದಾಗ ಅವರು ಹೊರಗಿನ ನಡಿಗೆ ದಾರಿಯಲ್ಲಿ ಸುಸ್ತಾಗಿ ಕುಳಿತುಕೊಂಡರು. ಹಸಿವು ಹೊಟ್ಟೆಯಲ್ಲಿ ಉರಿಯುತ್ತಿತ್ತು. ಭಯ ಮತ್ತು ಏಕಾಂತತೆ ಒಂದು ಕಪ್ಪು ಕಂಬಳಿಯಂತೆ ಅವರನ್ನು ಆವರಿಸಿತು. ಜೀವನದಲ್ಲಿ ಮೊದಲ ಬಾರಿಗೆ ಆ ಪ್ರೀತಿಯ ತಂದೆ ಉಡುಪಿ ದೇವಸ್ಥಾನದ ಆವರಣದಲ್ಲಿ ಅಜ್ಞಾತ ಭಿಕ್ಷುಕನಾಗಿ ಮಲಗಿದರು. ನಕ್ಷತ್ರಗಳು ತುಂಬಿದ ಆಕಾಶದ ಕೆಳಗೆ ತಮ್ಮ ನೆನಪುಗಳು ಮತ್ತು ಕನಸುಗಳನ್ನು ಕಳೆದುಕೊಂಡ ಆ ಮನುಷ್ಯ ಸುರುಳಿಯಾಗಿ ಮಲಗಿದ್ದರು. ರಾತ್ರಿ ಪೂರ್ತಿ ರಮೇಶ್ ಮತ್ತು ಸುನೀತಾ ನಿದ್ರೆ ಮಾಡಲಿಲ್ಲ. ಅವರ ಕಣ್ಣೀರು ನಿಂತಿರಲಿಲ್ಲ. ಮರುದಿನ ಮುಂಜಾನೆ ಅವರು ಪೊಲೀಸರಿಗೆ ದೂರು ನೀಡಿದರು. ದೇವಸ್ಥಾನದ ಕಚೇರಿಯಲ್ಲಿ ತಿಳಿಸಿದರು. ತಂದೆಯ ಫೋಟೋವಿದ್ದ ಪೋಸ್ಟರ್ಗಳನ್ನು ನಗರದ ಹಲವು ಕಡೆ ಅಂಟಿಸಿದರು. ಲಾಡ್ಜ್ಗಳು ಮತ್ತು ಅಂಗಡಿಗಳಿಗೆ ಹೋಗಿ ವಿಚಾರಿಸಿದರು. ಪ್ರತಿ ಕ್ಷಣವೂ ಭರವಸೆಯ ಸಣ್ಣ ಕಿರಣವು ನಂದಿ ಹೋಗುತ್ತಿತ್ತು. ಇದು ನನ್ನ ತಪ್ಪು. ನಾನು ಅಪ್ಪನ ಕೈ ಬಿಡಬಾರದಿತ್ತು. ರಮೇಶ್ ತಪ್ಪಿತಸ್ಥ ಭಾವನೆಯಿಂದ ನರಳಿದ. ಅಣ್ಣ, ಚಿಂತೆ ಮಾಡಬೇಡ. ಅಪ್ಪ ಇಲ್ಲೇ ಇರುತ್ತಾರೆ. ಸುನೀತಾ ಸಹೋದರನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಅವಳ ಧ್ವನಿಯು ತೊದಲುತ್ತಿತ್ತು. ದಿನಗಳು ವಾರಗಳಾದವು. ಅವರ ಕೈಯಲ್ಲಿದ್ದ ಹಣ ಮುಗಿಯಲು ಶುರುವಾಗಿತ್ತು. ಗಲ್ಫ್ನಿಂದ ರಮೇಶ್ ಹಿಂತಿರುಗಿ ಹೋಗುವ ಸಮಯ ಮೀರಿತ್ತು. ಪ್ರತಿದಿನವೂ ಅವರು ಮಾನಸಿಕವಾಗಿ ಕುಗ್ಗುತ್ತಿದ್ದರು. ಕೊನೆಗೆ ಹೃದಯ ಒಡೆಯುವ ನೋವಿನೊಂದಿಗೆ ಅವರಿಗೆ ತಮ್ಮ ಊರಾದ ಮಂಗಳೂರಿನ ಕಡೆಗೆ ಹಿಂದಿರುಗಬೇಕಾಯಿತು. ಅಪ್ಪ ಇಲ್ಲದ ಕೃಷ್ಣಕೃಪಾಗೆ ಕಾಲಿಟ್ಟಾಗ ಅವರ ಹೃದಯ ಕಿರಿಚಿತು. ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಅಪ್ಪನ ನೆನಪುಗಳು ಅವರನ್ನು ಕಾಡುತ್ತಿದ್ದವು. ರಮೇಶ್ ಗಲ್ಫ್ಗೆ ಹೋದರೂ ಅವನ ಆತ್ಮ ಉಡುಪಿ ಬೀದಿಗಳಲ್ಲಿ ತಂದೆಯನ್ನು ಹುಡುಕುತ್ತಿತ್ತು. ಸುನೀತಾ ಪ್ರತಿದಿನ ಅಪ್ಪನ ಕೋಣೆಯನ್ನು ಸ್ವಚ್ಛಗೊಳಿಸಿ ಹಾಸಿಗೆಯ ಮೇಲೆ ಹೊಸ ಹಾಸಿಗೆಯನ್ನು ಹಾಕಿಯವರು ಯಾವುದೇ ಕ್ಷಣದಲ್ಲಿ ಹಿಂದಿರುಗುತ್ತಾರೆಂದು ತಾನೇ ನಂಬಿಸಲು ಪ್ರಯತ್ನಿಸಿದಳು. ಕಾಲವು ಮುಂದೆ ಸಾಗಿತು. ಆದರೆ ಅವರ ಮನಸ್ಸಿನ ಗಾಯ ಗುಣವಾಗದೆ ಹೆಚ್ಚು ಆಳವಾಗಿ ಬೆಳೆಯಿತು. 2 ವರ್ಷಗಳು ಒಂದು ನಿಟ್ಟುಸಿರಿನಂತೆ ಕಳೆದು ಹೋಯಿತು. ಉಡುಪಿ ಪೂರ್ವದ್ವಾರದ ಆಲದ ಮರದ ಕೆಳಗೆ ಜಡೆ ಹಿಡಿದ ಕೂದಲು ಮತ್ತು ಗಡ್ಡದೊಂದಿಗೆ ಒಬ್ಬ ಮನುಷ್ಯ ನಿಯಮಿತವಾಗಿ ಕುಳಿತುಕೊಳ್ಳಲು ಶುರುಮಾಡಿದ್ದನು. ಭಕ್ತರು ನೀಡುವ ಅನ್ನಹಣ್ಣುಗಳನ್ನು ತಿಂದು ರಾತ್ರಿ ಹಗಲು ದೇವರನ್ನು ನೋಡುತ್ತಾ ಕುಳಿತುಕೊಳ್ಳುವ ಒಬ್ಬ ಹುಚ್ಚ. ಜನರು ಅವನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು. ಯಾರೂ ಆ ಮನುಷ್ಯನ ಹಿಂದಿನ ಜೀವನವನ್ನು ಅರಿತಿರಲಿಲ್ಲ. ಅದು ನೆನಪುಗಳನ್ನು ಕಳೆದುಕೊಂಡ ಗೋಪಾಲ್ರಾವ್ ಆಗಿದ್ದರು. ಅವರ ಜಗತ್ತು ಆ ಆಲದ ಮರ ಮತ್ತು ಮುಂದಿನ ಚಿನ್ನದ ಗರ್ಭಗುಡಿ ಮಾತ್ರವಾಗಿತ್ತು. ಆಲೋಚನೆಗಳಿಗೆ ಯಾವುದೇ ಕ್ರಮವಿರಲಿಲ್ಲ. ಕೆಲವೊಮ್ಮೆ ನದಿಯ ಅಲೆಗಳು ಇಬ್ಬರು ಚಿಕ್ಕ ಮಕ್ಕಳ ನಗು ಪ್ರೀತಿಯಿಂದ ಅಪ್ಪ ಎಂದು ಕರೆಯುವ ಸಣ್ಣ ಧ್ವನಿ. ಅಸ್ಪಷ್ಟವಾದ ಕೆಲವು ಚಿತ್ರಗಳು ಮನಸ್ಸಿನಲ್ಲಿ ಮಿಂಚಿ ಮಾಯವಾಗುತ್ತಿತ್ತು. ಮುಂದಿನ ಕ್ಷಣ ಅದು ಹುಚ್ಚು ನಗುವಿನಲ್ಲಿ ಅಥವಾ ಒಂದು ಅಳುವಿನಲ್ಲಿ ಕರಗಿ ಹೋಗುತ್ತಿತ್ತು. ತಾನು ಏಕೆ ಇಲ್ಲಿದ್ದೇನೆಂದು ಅವರಿಗೆ ತಿಳಿದಿರಲಿಲ್ಲಾದರೆ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲವೆಂದು ಮಾತ್ರ ತಿಳಿದಿತ್ತು. ಉಡುಪಿ ಕೃಷ್ಣನೇ ಒಂದು ದಿನ ನನ್ನನ್ನು ಕರೆಯುತ್ತಾನೆ ಎಂಬ ಭಾವನೆ ಯಾವಾಗಲೂ ಅವರೊಳಗಿತ್ತು. ಅದೇ ಸಮಯದಲ್ಲಿ ದೂರದ ಮಂಗಳೂರಿನಲ್ಲಿ ಮತ್ತು ಗಲ್ಫ್ನಲ್ಲಿ ಅವರ ಮಕ್ಕಳು ಜೀವನವನ್ನು ಮುಂದುವರಿಸಲು ಕಷ್ಟಪಡುತ್ತಿದ್ದರು. ರಮೇಶ್ನ ಮೇಜಿನ ಮೇಲೆ ಯಾವಾಗಲೂ ಅಪ್ಪನ ಫೋಟೋ ಇರುತ್ತಿತ್ತು. ಸುನೀತಾಳ ಪ್ರಾರ್ಥನೆಗಳಲ್ಲಿ ಅಪ್ಪನಲ್ಲದೆ ಬೇರೆ ಏನೂ ಇರಲಿಲ್ಲ. ಕಾಲವು ಗಾಯವನ್ನು ಗುಣಪಡಿಸುತ್ತದೆ ಎಂಬುದು ಸುಳ್ಳೆಂದು ಅವರು ಅರಿತುಕೊಂಡರು. ಕೆಲವು ನೆನಪುಗಳು, ಕೆಲವು ನಷ್ಟಗಳು ಸಮಯ ಕಳೆದಂತೆ ನಮ್ಮನ್ನು ಹೆಚ್ಚು ಆಳವಾಗಿ ಕಾಡುತ್ತವೆ. ಒಂದು ವೃಶ್ಚಿಕ ಮಾಸದ ಮುಂಜಾನೆಯಲ್ಲಿ ನೆರೆಮನೆಯ ಶಂಕರ ಹೆಗ್ಗಡೆ ಕುಟುಂಬದೊಂದಿಗೆ ತೀರ್ಥಯಾತ್ರೆಗಾಗಿ ಉಡುಪಿಗೆ ಬಂದರು. ದರ್ಶನ ಮಾಡಿ ಹೊರಗೆ ಬಂದು ಪ್ರಸಾದಕ್ಕಾಗಿ ಸಾಲಿನಲ್ಲಿ ನಿಂತಿದ್ದಾಗ ಭಿಕ್ಷುಕರ ನಡುವೆ ಅವರು ಆ ಮುಖವನ್ನು ಕಂಡರು. ಮೊದಲು ಶಂಕರ ಹೆಗ್ಗಡೆಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಸುಕ್ಕುಗಟ್ಟಿ ಹರಿದ ಬಟ್ಟೆಗಳನ್ನು ಧರಿಸಿ ಜಡೆ ಹಿಡಿದ ಕೂದಲಿನೊಂದಿಗೆ ಭಿಕ್ಷಾಪಾತ್ರೆಯ ಮುಂದೆ ಕುಳಿತಿರುವ ರೂಪ. ಆದರೆ ಆ ಕಣ್ಣುಗಳು, ಅದು ಗೋಪಾಲ್ರಾವ್ ಅವರದೇ ಭಾವ, ಅದೇ ನೋಟ. ಅವರು ಅವಿಶ್ವಾಸನೀಯತೆಯಿಂದ ಆ ರೂಪದ ಬಳಿ ಹೋದರು. ಗೋಪಾಲ್ರಾವ್. ಆ ಕರೆ ಕೇಳಿದ ಕೂಡಲೇ ಆ ಹುಚ್ಚನು ಗಾಬರಿಯಿಂದ ತಲೆ ಎತ್ತಿದನು. ಆ ಧ್ವನಿ ಅವರಿಗೆ ವರ್ಷಗಳಷ್ಟು ಹಳೆಯ ನೆನಪಿನಂತೆ ಭಾಸವಾಯಿತು. ಆದರೆ ನೆನಪಿನ ಮುಚ್ಚಿದ ಬಾಗಿಲಿಗೆ ಅದು ಒಂದು ಸಣ್ಣ ತಟ್ಟುವುದು ಮಾತ್ರವಾಗಿತ್ತು. ಅಪರಿಚಿತ ವ್ಯಕ್ತಿಯೊಬ್ಬರು ತಮ್ಮ ಹೆಸರನ್ನು ಕರೆಯುವುದು ಕೇಳಿ ಅವರು ಹೆದರಿದರು. ಕಣ್ಣುಗಳಲ್ಲಿ ಆತಂಕ ತುಂಬಿತು.
ಮುಂದಿನ ಕ್ಷಣ ಕೈಯಲ್ಲಿದ್ದ ಪಾತ್ರೆಯನ್ನು ಎಸೆದು ಅವರು ಜನಸಂದಣಿಯ ನಡುವೆ ಓಡಿಮರೆಯಾದರು. ಶಂಕರ ಹೆಗ್ಗಡೆ ಸ್ತಬ್ಧರಾಗಿ ನಿಂತರು. ತಪ್ಪು ಆಗಿಲ್ಲ. ಅದು ಗೋಪಾಲ್ ರಾವ್ ಅವರೇ ಆಗಿದ್ದರು, ತಮ್ಮ ಪ್ರೀತಿಯ ಸ್ನೇಹಿತ. ಶಂಕರ ಹೆಗ್ಗಡೆ ಒಂದು ಕ್ಷಣವನ್ನು ವ್ಯರ್ಥ ಮಾಡಲಿಲ್ಲ. ತಕ್ಷಣವೇ ರಮೇಶ್ನ ಸಂಖ್ಯೆಗೆ ಕರೆ ಮಾಡಿದರು. ಉಬ್ಬಸದಿಂದ ಅವರು ಹೇಳಿದರು, ಮಗನೇ ರಮೇಶ್, ನಾನು ಈಗ ಉಡುಪಿಯಲ್ಲಿದ್ದೇನೆ. ನಾನು ಗೋಪಾಲ್ ರಾವ್ ಅವರನ್ನು ನೋಡಿದೆ. ನಮ್ಮ ಗೋಪಾಲ್ ರಾವ್ ಅವರನ್ನು. ಫೋನಿನ ಇನ್ನೊಂದು ತುದಿಯಲ್ಲಿ ಒಂದು ಕ್ಷಣ ಉಸಿರು ಬಿಗಿದ ನಿಶ್ಶಬ್ದವಿತ್ತು. ಆಮೇಲೆ ಭರವಸೆ ಮತ್ತು ಅವಿಶ್ವಾಸನೀಯತೆ ಬೆರೆತ ರಮೇಶ್ನ ಧ್ವನಿ, ಏನು ಹೇಳುತ್ತಿದ್ದೀರಾ ಶಂಕರ ಮಾಮ, ಅಪ್ಪನನ್ನ ಎಲ್ಲಿ? ಶಂಕರ ಹೆಗ್ಗಡೆ ನಡೆದದ್ದೆಲ್ಲವನ್ನೂ ವಿವರಿಸಿದರು. ಕೇಳಿ ಮುಗಿಸಿದಾಗ ರಮೇಶ್ನ ಕೈಗಳು ನಡುಗುತ್ತಿದ್ದವು. ನಂದಿ ಹೋಯಿತು ಎಂದುಕೊಂಡಿದ್ದ ಭರವಸೆಯ ಕಿಡಿ ಮತ್ತೆ ಹೊತ್ತಿಕೊಂಡಿತ್ತು. ಅವನು ತಕ್ಷಣ ಸುನಿತಾಳಿಗೆ ಕರೆ ಮಾಡಿದ. ಸುದ್ದಿ ಕೇಳಿದ ಅವಳು ಸಂತೋಷದಿಂದ ಅಳಲು ಶುರುಮಾಡಿದಳು. ಮುಂದಿನ ಫ್ಲೈಟ್ಗೆ ರಮೇಶ್ ಊರಿಗೆ ಟಿಕೆಟ್ ತೆಗೆದುಕೊಂಡ. 2 ವರ್ಷಗಳ ಕಾಯುವಿಕೆ, ಪ್ರಾರ್ಥನೆ ಎಲ್ಲವೂ ಫಲ ನೀಡಲು ಹೊರಟಿತ್ತು. ಅವರು ಮತ್ತೆ ಉಡುಪಿಯತ್ತ ಧಾವಿಸಿದರು. ಈ ಬಾರಿ ತಮ್ಮ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗುವುದೆಂಬ ದೃಢ ಭರವಸೆಯೊಂದಿಗೆ. ದಿನಗಳವರೆಗೆ ರಮೇಶ್, ಸುನಿತಾ ಮತ್ತು ಶಂಕರ ಹೆಗ್ಗಡೆ ಸೇರಿ ಉಡುಪಿಯ ಪ್ರತಿಯೊಂದು ಮೂಲೆಮೂಲೆಯನ್ನು ಹುಡುಕಿದರು. ಸತ್ರಗಳಲ್ಲಿ, ಲಾಡ್ಜ್ಗಳಲ್ಲಿ, ಬೀದಿಗಳಲ್ಲಿ ಅವರು ತಂದೆಯ ಫೋಟೋದೊಂದಿಗೆ ನಡೆದರು. ಕೆಲವರು ನೋಡಿದ್ದೇವೆಂದು ಹೇಳಿದರು, ಮತ್ತೆ ಕೆಲವರು ಕೈ ಎತ್ತಿದರು. ಆದರೆ ಗೋಪಾಲ್ ರಾವ್ ಅವರನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಶಂಕರ ಹೆಗ್ಗಡೆ ನೋಡಿದ ನಂತರ ಅವರು ಎಲ್ಲೋ ಕಣ್ಮರೆಯಾಗಿದ್ದರು. ಭರವಸೆ ಮತ್ತೆ ಮಂಕಾಗಲು ಶುರುವಾದ ಒಂದು ಮುಂಜಾನೆಯಲ್ಲಿ ಪೂರ್ವದ್ವಾರದ ಬಳಿಯ ಒಂದು ಚಹಾ ಅಂಗಡಿಯಲ್ಲಿ ರಮೇಶ್ ಚಹಾ ಕುಡಿಯುತ್ತಿದ್ದನು. ಮುಂದಿದ್ದ ಪತ್ರಿಕೆಯ ಸ್ಥಳೀಯ ಪುಟಕ್ಕೆ ಅವನ ಕಣ್ಣುಗಳು ಆಕಸ್ಮಿಕವಾಗಿ ಬಿದ್ದವು. ಶ್ವಾನಗಳಿಂದ ಕಚ್ಚಲ್ಪಟ್ಟ ಸ್ಥಿತಿಯಲ್ಲಿ ಅನಾಥ ಶವ ಪತ್ತೆ. ವರದಿಯ ಶೀರ್ಷಿಕೆ ನೋಡಿ ಅವನಿಗೆ ಒಂದು ಆಘಾತವಾಯಿತು. ಕಾಪುವಿನ ಕೌಪ್ ಹತ್ತಿರದ ಒಂದು ನಿರ್ಜನ ಜಾಗದಲ್ಲಿ ಶವ ಪತ್ತೆಯಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಅದನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರೂ ಸುದ್ದಿಯೊಂದಿಗೆ ಇದ್ದ ಮಸುಕಾದ ಗುರುತಿಸಲಾಗದ ಒಂದು ಚಿತ್ರ ಅವನ ಗಮನ ಸೆಳೆಯಿತು. ಆ ಚಿತ್ರವನ್ನು ದಿಟ್ಟಿಸಿ ನೋಡಿದಷ್ಟೂ ರಮೇಶ್ನ ಹೃದಯ ಬಡಿತ ಹೆಚ್ಚಾಯಿತು. ಅದರಲ್ಲಿ ಏನೋ ಒಂದು ಸಣ್ಣ ಸಾಮ್ಯತೆ. ಅವನೊಳಗೆ ಒಂದು ಅಪಾಯದ ಕರೆ ಮೊಳಗಿತು. ನಡುಗುವ ಕೈಗಳಿಂದ ಅವನು ಸುನಿತಾಳಿಗೆ ಕರೆ ಮಾಡಿದ. ನಡುಗಿದ ಮನಸ್ಸಿನೊಂದಿಗೆ ಅವರು ಕಾಪುವಿನ ತಾಲೂಕು ಆಸ್ಪತ್ರೆಯ ಕಡೆಗೆ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದರು. ಆ ಪ್ರಯಾಣದುದ್ದಕ್ಕೂ ಯಾರೂ ಏನನ್ನೂ ಮಾತನಾಡಲಿಲ್ಲ. ಸುನಿತಾ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸುತ್ತಿದ್ದಳು. ರಮೇಶ್ ಹೊರಗಿನ ದೃಶ್ಯಗಳನ್ನು ಶೂನ್ಯವಾಗಿ ನೋಡುತ್ತಿದ್ದ. ಅದು ತಮ್ಮ ತಂದೆಯಾಗಿರಬಾರದು ಎಂದು ಅವರ ಪ್ರತಿಯೊಂದು ಉಸಿರು ಪ್ರಾರ್ಥಿಸಿತು. ಆಸ್ಪತ್ರೆಯ ಗೇಟ್ ದಾಟಿ ಅವರು ಒಳಗೆ ನಡೆದರು. ಔಷಧಿ ಮತ್ತು ಸಾವಿನ ವಾಸನೆ ತುಂಬಿದ ತಣ್ಣನೆಯ ಹಾದಿಗಳು. ಪ್ರತಿ ಹೆಜ್ಜೆಯಲ್ಲೂ ಅವರ ಕಾಲುಗಳಿಗೆ ಭಾರ ಹೆಚ್ಚಾದಂತೆ ಅನಿಸಿತು. ಕೊನೆಗೆ ಶವಾಗಾರ ಎಂದು ಬರೆದ ಬೋರ್ಡ್ ಮುಂದೆ ಅವರು ನಿಂತರು. ಅವರ ಹೃದಯ ನಿಂತು ಹೋಗುತ್ತದೆ ಎಂದು ಅನಿಸಿತು. ಒಬ್ಬ ಪೊಲೀಸರು ಅವರ ಬಳಿ ಬಂದರು. ನೀವೇ ಕರೆ ಮಾಡಿದ್ದು? ರಮೇಶ್ ಯಾಂತ್ರಿಕವಾಗಿ ತಲೆಯಾಡಿಸಿದ. ಬನ್ನಿ. ಆ ತಣ್ಣನೆಯ ಕೋಣೆಗೆ ಕಾಲಿಡುವಾಗ ತಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣಕ್ಕೆ ಹೆಜ್ಜೆ ಇಡುತ್ತಿದ್ದೇವೆಂದು ಅವರಿಗೆ ತಿಳಿದಿತ್ತು. ಹೃದಯ ವಿದ್ರಾವಕವಾದ ದೃಶ್ಯ. ಒಂದು ಸ್ಟೀಲ್ ಮೇಜಿನ ಮೇಲೆ ಬಿಳಿ ಬಟ್ಟೆಯಿಂದ ಮುಚ್ಚಿದ ಒಂದು ರೂಪ. ಪೊಲೀಸರು ಬಟ್ಟೆಯ ತಲೆಭಾಗವನ್ನು ನಿಧಾನವಾಗಿ ಸರಿಸಿದರು. ಆ ದೃಶ್ಯ ನೋಡಿ ಸುನಿತಾ ಜೋರಾಗಿ ಅಳುತ್ತಾ ನೆಲಕ್ಕೆ ಕುಸಿದಳು. ರಮೇಶ್ ಪ್ರತಿಮೆಯಂತೆ ನಿಂತ. ನಾಯಿಗಳು ಕಚ್ಚಿ ವಿರೂಪಗೊಂಡ ಆ ಮುಖ, ಆದರುವ ಹಣೆಯ ಮತ್ತು ಮೂಗಿನ ಆಕಾರ. ಅದು ತಮ್ಮ ತಂದೆಯದೇ ಆಗಿತ್ತು. ನೆನಪುಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಅಲೆದು ಕೊನೆಗೆ ಯಾರೂ ಇಲ್ಲದೆ ಬೀದಿ ನಾಯಿಗಳಿಂದ ಕೊಲ್ಲಲ್ಪಟ್ಟ ತಮ್ಮ ಪ್ರೀತಿಯ ತಂದೆ. ಅವರ ಪ್ರಪಂಚ ಆ ಕ್ಷಣದಲ್ಲಿ ಕುಸಿದು ಬಿತ್ತು. ಪೊಲೀಸರು ಸಹಾನುಭೂತಿಯಿಂದ ಹೇಳಿದರು, ಇವರ ಶರ್ಟಿನ ಜೇಬಿನಿಂದ ಇದು ಸಿಕ್ಕಿದೆ. ನೀರು ತಾಗದಂತೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಇಡಲಾಗಿತ್ತು. ಅವರು ಜಾಗರೂಕತೆಯಿಂದ ಮಡಚಿದ ಒಂದು ಕಾಗದದ ತುಂಡನ್ನು ರಮೇಶ್ ಕಡೆಗೆ ನೀಡಿದರು. ಅದನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ವರ್ಷಗಳ ಹಿಂದಿನ ಒಂದು ಚಿತ್ರ ಗೋಚರಿಸಿತು. ಯಾತ್ರೆಗೆ ಮೊದಲು ಅಪ್ಪ ಡೈರಿಯಲ್ಲಿ ಒಂದು ಹಾಳೆಯನ್ನು ಹರಿದು ತೆಗೆದಿದ್ದು. ಮಂಗಳೂರಿನ ಕೃಷ್ಣಕೃಪಾದಲ್ಲಿ ತಂದೆಯ ಅಂತ್ಯಕ್ರಿಯೆಗಳೆಲ್ಲ ಮುಗಿದವು. ಮನೆ ಮೌನದಲ್ಲಿ ಮುಳುಗಿತ್ತು. ರಮೇಶ್ ಮತ್ತು ಸುನಿತಾ ಅಪ್ಪನ ಕೋಣೆಯ ಕುರ್ಚಿಗಳಲ್ಲಿ ಕುಳಿತರು. ಆಗ ರಮೇಶ್ಗೆ ಶವಾಗಾರದಲ್ಲಿ ಸಿಕ್ಕ ಆ ಕಾಗದದ ತುಂಡು ನೆನಪಾಯಿತು. ನಡುಗುವ ಬೆರಳುಗಳಿಂದ ಅವನು ಆ ಮಡಚಿದ ಹಾಳೆಯನ್ನು ತೆರೆದನು. ಅದು 2 ವರ್ಷಗಳ ಹಿಂದೆಯ ದುರದೃಷ್ಟಕರ ಯಾತ್ರೆಗೆ ಸ್ವಲ್ಪ ಮೊದಲು ಅಪ್ಪ ಬರೆದ ಡೈರಿಯ ಪುಟವಾಗಿತ್ತು. ಅದರಲ್ಲಿ ಬರೆದ ಅಕ್ಷರಗಳಿಗೆ ಕಣ್ಣೀರಿನ ತೇವವಿತ್ತು. ಅವನು ಗಟ್ಟಿಯಾಗಿ ಓದಲು ಶುರುಮಾಡಿದವನ ಧ್ವನಿ ತೊದಲುತ್ತಿತ್ತು. ನನ್ನ ಮಕ್ಕಳೇ, ನನ್ನ ಜಗತ್ತು, ನನ್ನ ಪುಣ್ಯವು.
ಅವರಿಗಾಗಿ ಉಡುಪಿ ಕೃಷ್ಣನಲ್ಲಿ ಏನನ್ನೂ ಕೇಳುವುದಿಲ್ಲ, ಕೃತಜ್ಞತೆ ಹೇಳಲು ಮಾತ್ರ. ಒಂದು ವೇಳೆ ಈ ಪ್ರಯಾಣದಲ್ಲಿ ನನಗೆ ಏನಾದರೂ ಆದರೆ ನಾನು ಅತ್ಯಂತ ಸಂತೋಷದಿಂದ ದೇವರ ಪಾದಗಳಲ್ಲಿ ಇರುತ್ತೇನೆಂದು ನನ್ನ ಮಕ್ಕಳು ತಿಳಿಯಬೇಕು. ಅವರ ಪ್ರೀತಿಯೇ ನನ್ನ ಪುಣ್ಯ. ಆ ಪ್ರೀತಿ ಮಾತ್ರ ಸಾಕು ನನಗೆ. ಮಾತುಗಳನ್ನು ಓದಿ ಮುಗಿಸುವಷ್ಟರಲ್ಲಿ ರಮೇಶ್ ಮತ್ತು ಸುನಿತಾ ಅವರ ಕಣ್ಣೀರು ಆ ಕಾಗದದ ಮೇಲೆ ಬಿದ್ದು ಅಕ್ಷರಗಳನ್ನು ಅಳಿಸುತ್ತಿತ್ತು. ದುರಂತಮಯವಾದ ಅಂತ್ಯಾದರೆ ಆ ಮಾತುಗಳಲ್ಲಿ ಅವರ ತಂದೆಯ ಅಡಗಲಾಗದ ಪ್ರೀತಿ ತುಂಬಿತ್ತು. ಅವರು ಅರಿತುಕೊಂಡರು, ದೇಹ ನಾಶವಾದರೂ ಕೆಲವು ನೆನಪುಗಳಿಗೆ ಸಾವಿಲ್ಲ. ಪ್ರೀತಿಗೆ ಸಾವಿಗಿಂತ ದೊಡ್ಡ ಶಕ್ತಿಯಿದೆ ಎಂದು. ಆ ನೆನಪುಗಳಲ್ಲಿ, ಆ ಪ್ರೀತಿಯಲ್ಲಿ ತಮ್ಮ ತಂದೆ ಯಾವಾಗಲೂ ಬದುಕಿರುತ್ತಾರೆಂದು. ಮನೆಯ ಹಿಂದಿನ ನದಿಯೇನೂ ಆಗದಂತೆ ಶಾಂತವಾಗಿ ಹರಿದು ಹೋಗುತ್ತಿತ್ತು.